ಸ್ನೇಹಿತರೆ, ಇವತ್ತು ಡಾಕ್ಟರ್ ಕೆ ಶರ್ಮಾ, ಧೀಮಂತ ನಾಯಕ, ಕಾರ್ಮಿಕ ಮುಖಂಡ ಹಾಗೂ ಸಾಹಿತಿ, ಇವರು ನನ್ನ ಜೊತೆ ಇದ್ದಾರೆ. ಇವರು ಯುಗಾದಿಯ ಹಬ್ಬದಂದು ಒಂದು ಪರಾಭವ ನಾಮ ಸಂವತ್ಸರಕ್ಕೆ ಸವಾಲುಗಳು ಎಂಬ ಕುರಿತು ಕವನ ಬರೆದಿದ್ದಾರೆ. ಈಗ ಅವರ ಬಾಯಿಯಿಂದ ನಾವು ಆ ಕವನವನ್ನು ಕೇಳೋಣ. ಹೊಸ ವರುಷವು ಬಂದಿದೆಯೇ, ಅದರ ಹೆಸರು ಪರಾಭವವೇ? ಏನಿದು ವಿಪರ್ಯಾಸ? ಹೊಸ ವರುಷ ಎಂದರೇನು? ಇದರ ನಾಮ ಪರಾಭವ ಎಂದರೇನು? ಇದು ಮಹಾಕವಿ ವರಕವಿ ಬೇಂದ್ರೆಯವರಿಗೆ ನವ ಸವಾಲಲ್ಲವೇ? ವರಕವಿಗಳ ಭವಿಷ್ಯವಾಣಿ ಏನು? ಯುಗ ಯುಗಾದಿ ಕಳೆದರೂ ಉಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ವರುಷವ ಮರಳಿ ಮರಳಿ ತರುತ್ತಿದೆ, ಮತ್ತೆ ಮತ್ತೆ ತರುತ್ತಿದೆ. ಆದರೆ ಆಗಿರುವುದೋ ಎಂಥ ವಿಪರ್ಯಾಸ, ಎಂಥ ವೈರುಧ್ಯ! ಮಹಾಕವಿಗಳ ಭವಿಷ್ಯ ಸುಳ್ಳಾಯಿತೇ? ಮಹಾಭವಿಷ್ಯಕಾರ ವರಕವಿಗಳ ವರ ನುಡಿಗಳು ಸುಳ್ಳಾದವೇ? ಇದು ವಿಶ್ವ ಮಾನವ ಕೋಟಿಗೆ ಒಂದು ಮಹಾನ್ ಸವಾಲಲ್ಲವೇ? ಈ ಸವಾಲನ್ನು ಎದುರಿಸಿ ಗೆಲ್ಲುವುದು ವಿಶ್ವ ಮಾನವ ಕೋಟಿಗೆ ಮಹಾನ್ ಸವಾಲಲ್ಲವೇ? ಹೊಸ ವರುಷವು ಎಸೆದರೆ ಈ ಸವಾಲು ಎಂಥ ವಿಪರ್ಯಾಸ! ಪರಾಭವ ಎಂಬ ಹೆಸರು ತಾಳಿ ಮೆರೆಯುತ್ತ ಬಂದೇ ಬಿಟ್ಟಿದೆ ಹೊಸ ವರುಷ. ವಿಶ್ವಮಾನವ ಕೋಟಿಯು ತನಗಾದ ಪರಾಭವವನ್ನು ಒಪ್ಪಬೇಕೇ? ಇದು ಎಂದೆಂದಿಗೂ ಸಲ್ಲ. ಪರಾಭವಕ್ಕೆ ಪರಾಭವ ತೋರುತ್ತೇವೆ. ಮಹಾಕವಿ ಬೇಂದ್ರೆಯವರ ಭವಿಷ್ಯವಾಣಿ ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಮರಳಿ ತರುತ್ತಿದೆ. ಈ ಸವಾಲನ್ನು ಸಾಧಿಸಲು ಹೊರಡೋಣ. ಬೇಂದ್ರೆ ಕವಿವಾಣಿಯ ಸಾಧಿಸಿ ಸಾರ್ಥಕ್ಯಗೊಳಿಸಿ ಸಕಲ ಮಾನವಕೋಟಿಯ ಆದ್ಯ ಕರ್ತವ್ಯವಲ್ಲವೇ? ಬನ್ನಿ ವಿಶ್ವಮಾನವರೇ, ಬನ್ನಿ, ಒಂದಾಗಿ ಬನ್ನಿ, ಮುಂದಾಗಿ ಬನ್ನಿ, ಗೆಲ್ಲೋಣ ಬನ್ನಿ, ವಿಜಯ ಪತಾಕವನ್ನು ಹಾರಿಸೋಣ ಬನ್ನಿ. ಪರಾಭವವನ್ನೇ ಪರಾಭವಗೊಳಿಸಿ ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಮರಳಿ ನೆಲೆಸೋಣ ಬನ್ನಿ. ಬೇಂದ್ರೆಯವರ ವಾಣಿಯನ್ನು ಸಾರ್ಥಕಗೊಳಿಸೋಣ ಬನ್ನಿ. ಒಂದಾಗಿ ಬನ್ನಿ, ಮುಂದಾಗಿ ಬನ್ನಿ, ಹೊಸ ವರುಷದಿ ಹೊಸ ಹರುಷವ ಮತ್ತೆ ತರೋಣ ಬನ್ನಿ. ವಿಜಯ ಪತಾಕವನ್ನು ಹಾರಿಸೋಣ ಬನ್ನಿ. ನವಮಾನವರಾಗೋಣ ಬನ್ನಿ, ಮನನಾವರಾಗೋಣ ಬನ್ನಿ. ಓ ಪರಾಭವವೇ, ಏನು ನಿನ್ನ ಹೊಸ ಶಪಥ? ನಿನ್ನ ಪರಾಭವದ ಹೊರಗಳ ಅರಿತು ಮಹಾಶಕ್ತಿಯಾಗಿ ಕ್ರೋಧ, ಯುದ್ಧ, ದ್ವೇಷಗಳೊಡನೆ ತಾಂಡವವಾಡುತ್ತಿರುವ ಈ ವಿಶ್ವ ಮಾನವ ಸಮಾಜದಲ್ಲಿ ಕ್ರೋಧ, ಯುದ್ಧ, ದ್ವೇಷಗಳನ್ನು ನಿರ್ಬೀಜಗೊಳಿಸುವ ಇದು ನಿನಗೂ ಒಂದು ಮಹಾ ಸವಾಲು. ಕ್ರೋಧವನ್ನು ಪರಾಭವಗೊಳಿಸಿ, ಯುದ್ಧವನ್ನು ನಿರ್ಬೀಜಗೊಳಿಸಿ, ನಿರ್ಮೂಲಗೊಳಿಸಿ,
ಕ್ರೋಧ ರಹಿತ ಸೌಹಾರ್ದಯುತ ಶಾಂತಿ ಪ್ರೀತಿಯುತ ಸಮಾಜವನ್ನು ಸೃಷ್ಟಿಸುವ, ಕ್ರೋಧವ ಪರಾಭವಿಸಿ ಶಾಂತಿಯನ್ನು ಸ್ಥಾಪಿಸುವ, ಸೌಹಾರ್ದತೆಯ ನವಮಾನವ ಸಮಾಜಕ್ಕೆ ಪುನಾದಿ ಹಾಕುವೆಯಾ ಪರಾಭವ? ಇದು ನಿನಗೆ ಹೊಸ ಸವಾಲು. ಓ ಪರಾಭವ, ಇದು ನೀನು ಸಾಧಿಸಿದರೆ ನಿನ್ನ ಹೆಸರು ಚಿರಂತರವಾದೀತು, ಚಿರಾಯುವಾದೀತು. ಪರಾಭವ, ನಿನಗೆ ಇನ್ನೊಂದು ಮಹಾ ಸವಾಲು. ನೀನು ವಿಶ್ವಪಥದಿ ಪಾದಾರ್ಪಣ ಮಾಡುತ್ತಿದ್ದಂತೆ ವರಕವಿಗಳ ನುಡಿದಂತೆ ಕುರುಡು ಕಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಡಿಯುತ್ತಲಿತ್ತೋ. ಕುರುಡು ಕಂಚಾಣ ಎಂಥ ವಿಪರ್ಯಾಸ ಪರಾಭವ! ಈ ತುಳಿತಕ್ಕೆ ಅಂತ್ಯವಿಲ್ಲವೇ? ಯುಗಗಳು ಕಳೆದರೂ ಈ ತುಳಿತಕ್ಕೆ ಅಂತ್ಯವಿಲ್ಲವೇ ಪರಾಭವ? ನೀನಾದರೂ ಹೇಳು ಉತ್ತರವ. ವರಕವಿಗಳೇ ನುಡಿದಿದ್ದರು, ಕುಣಿದು ದಣಿದು ಅಂಗಾತ ಬಿತ್ತೋ, ಹೆಗಲಲ್ಲಿ ಎತ್ತೋ ಎಂದು. ಯುಗಗಳು ಕಳೆದರೂ ಈ ಕುರುಡು ಕಂಚಾಣಕ್ಕೆ ದಣಿವು ಬರಲಿಲ್ಲವೇ ಅಲ್ಲ? ಇದು ಅಂಗಾತ ಬೀಳಲಿಲ್ಲವೇ ಅಲ್ಲ? ಪರಾಭವ, ನಿನಗಿದು ಮಹಾನ್ ಸವಾಲು. ಈ ಕುರುಡು ಕಂಚಾಣಕ್ಕೆ ಕಣ್ಣಂತೂ ಇಲ್ಲವೇ ಇಲ್ಲ, ಅದಕ್ಕೆ ಬುದ್ಧಿಯೂ ಬರುವುದೇ ಇಲ್ಲವೇ ಪರಾಭವ? ನೀನು ವಿಶ್ವದ ತುಳಿಯಲ್ಪಟ್ಟ ಮಾನವರಿಗೆ ಪ್ರಜ್ಞೋದಯ ಮಾಡು, ಬಂಡೆ ಏಳುವ ಶಕ್ತಿಯ ದಯಪಾಲಿಸು. ಕುರುಡು ಕಂಚಾಣದ ಯುಗವ ಹತಗೊಳಿಸು. ನೊಂದ ಮಾನವರಿಗೆ ಶಾಶ್ವತ ವಿಮೋಚನವ ದಯಪಾಲಿಸು. ವರಕವಿ ಬೇಂದ್ರೆಯವರ ನುಡಿ ಹೆಗಲಲ್ಲಿ ಎತ್ತೋ, ನಿಜವಾಗಿಸು ಪರಾಭವ. ಕುರುಡು ಕಂಚಾಣದ ದೈತ್ಯ ನೃತ್ಯಕ್ಕೆ ಅಂತ್ಯಗೊಳಿಸುವ ವಿಶ್ವದ ನೊಂದ ತುಳಿಯಲ್ಪಟ್ಟವರ ವಿಜಯದ ನೃತ್ಯಕ್ಕೆ ನಾಂದಿಯ ಹಾಡು. ಕುರುಡು ಕಂಚಾಣದ ದೈತ್ಯ ನೃತ್ಯಕ್ಕೆ ಅಂತ್ಯಗಾಣಿಸು. ವಿಶ್ವದ ನೊಂದ ತುಳಿಯಲ್ಪಟ್ಟವರ ವಿಜಯದ ನೃತ್ಯಕ್ಕೆ ನಾಂದಿಯನ್ನು ಹಾಡು. ಪರಾಭವವೇ ಕುರುಡು ಕಂಚಾಣ ಶವಯಾತ್ರಕ್ಕೆ, ಕುರುಡು ಕಂಚಾಣದ ಶವಯಾತ್ರಕ್ಕೆ ಅಣೆ ಮಾಡಿಸು. ಪರಾಭವ, ನಿನ್ನ ಪರಾಭವಿಸುವ ಶಕ್ತಿ ಪ್ರದರ್ಶಿಸು. ಕುರುಡು ಕಂಚಾಣದ ಮೇಲೆ ಪ್ರದರ್ಶಿಸು. ಪರಾಭವ, ಇದು ನಿನ್ನ ಭವ್ಯ ವಿಜಯ. ಮಹಾಕವಿ ಅಂಬಿಕಾತನೇ ದತ್ತರ ಭವ್ಯ ಕನಸು ನವಮಾನವ ಆವಿರ್ಭಾವ ಆಗಲೇಬೇಕು, ನವವಿಶ್ವ ಸೃಷ್ಟಿ ಆಗಲೇಬೇಕು. ಈ ಕನಸುಗಳು ಆಗ ನನಸಾಗುವು. ವಿಶ್ವದ ನವೋದಯವಾದೀತು, ನವಮಾನವ ಉದಯವಾದೀತು. ಪರಾಭವ,
ಆಗಮನದಿಂದ ಪರಾಭವದ ಆಗಮನದಿಂದ ಪರಾಭವಕ್ಕೆ ಪರಾಭವವಾದೀತು, ಶುಭೋದಯವಾದೀತು. ಪರಾಭವಕ್ಕೆ ಪರಾಭವವಾದೀತು, ಶುಭೋದಯವಾದೀತು, ಶುಭೋದಯವಾದೀತು. ಭ್ರಷ್ಟಾಚಾರ ಚೆನ್ನಾಗಿದೆ. ನೀವು ಇದರಲ್ಲಿಂದ ಏನು ಹೇಳಲಿಕ್ಕೆ ಬಯಸಿದ್ರಿ ಅಂತ? ಇದು ಅತ್ಯಂತ ಮಹತ್ವದ ಅಂಶ. ಇದು ಹಾಂ ಪರಾಭವ ಹೆಸರು ಹಾಂ ಸಂವತ್ಸರದ್ದು. ಹಾಂ ಹಾಂ ಆದರೆ ಈ ಪರಾಭವ ಅನ್ನೋ ಹೆಸರಿಟ್ಕೊಂಡು ಬಂದ ಈ ಸಂವತ್ಸರಕ್ಕೆ ಪರಾಭವದ ಒಳ ಹೊರ ಗೊತ್ತಿದೆ. ಒಳ ಹೊರ ಗೊತ್ತಿದೆ. ಪರಾಭವದ ಒಳ ಹೊರ ಗೊತ್ತಿದೆ. ಆದ್ದರಿಂದ ಈ ಪರಾಭವ ಹೆಸರು ಹೊತ್ತು ಬಂದಿರುವ ಸಂವತ್ಸರ ಪರಾಭವಗೊಳಿಸಬೇಕು. ಏನನ್ನ? ಪರಾಭವಗೊಳಿಸಬೇಕು. ಪರಾಭವವನ್ನೇ ಪರಾಭವಗೊಳಿಸಬೇಕು. ಈ ಸಂವತ್ಸರ ಇದು ಸಂದೇಶ. ಪರಾಭವ, ನೀನು ಪರಾಭವವನ್ನೇ ಪರಾಭವಗೊಳಿಸಬೇಕು. ಇದು ಸಂದೇಶ. ಹೊಸ ವಿಶ್ವದ ಆವಿರ್ಭಾವಕ್ಕೆ ವರಕವಿ, ಮಹಾಕವಿ ಅಂಬಿಕಾತನೇ ದತ್ತರ ವಾಣಿ ನವಮಾನವ ಆವಿರ್ಭಾವವಾಗಬೇಕು, ನವವಿಶ್ವ ಸೃಷ್ಟಿಯಾಗಬೇಕು. ಆ ಸೃಷ್ಟಿ ಪರಾಭವ, ಇದರ ವಿರುದ್ಧ ಶಕ್ತಿಗಳನ್ನು ಪರಾಭವಗೊಳಿಸುವ ಮೂಲಕವೇ ಈ ಹೊಸ ಸೃಷ್ಟಿಗೆ ನೀನು ಹಾದಿಯನ್ನು ಮಾಡಿಕೊಡು. ಇದು ಈ ಇಡೀ ಕವನದ ಸ್ವಾರಸ್ಯ. ಒಂದು ಅತ್ಯಂತ ಮಹತ್ವದ ಅಂಶ ಅಂದರೆ ಬೇಂದ್ರವರು ಹೇಳಿದರು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಅಂತ ಹೇಳಿ ಕೊನೆಯ ಸಾಲುಗಳಲ್ಲಿ ಕುಡಿ ಕುಣಿದು ದಣಿ ದಣಿದು ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು ಅಂದರು. ಆದರೆ ಒಂದು ಮಾತು ನಿಜ, ಯುಗ ಯುಗಗಳು ಕಳೆದರೂ ಈ ಕುರುಡು ಕಾಂಚಾಣಕ್ಕೆ ಕಣ್ಣೂ ಬರಲಿಲ್ಲ, ಈ ಕುರುಡು ಕಾಂಚಾಣಕ್ಕೆ ಬುದ್ಧಿಯೂ ಬರಲಿಲ್ಲ. ಅದು ಕುಣಿತಾನೆ ಇದೆ, ತುಳಿತಾನೆ ಇದೆ. ಆದ್ದರಿಂದ ಪರಾಭವಕ್ಕೆ ಕವಿಯ ಮನವಿ ಏನು ಅಂತಂದ್ರೆ, ಈ ಕುರುಡು ಕಾಂಚಾಣ ಅದು ಸೋಲುವ ಹಾಗೆ, ಕುರುಡು ಕಾಂಚಾಣದ ಸೋಲಿಸಿ ಅದನ್ನ ಹೆಗಲಲ್ಲಿ ಎತ್ತಿ ಅದರ ಸಮಾಧಿ ಮಾಡು, ಹೊಸ ಸಮಾಜದ ನಿರ್ಮಾಣಕ್ಕೆ ಹಾದಿಯನ್ನು ಮಾಡು. ಇದು ಕವಿಯ ಆಕಾಂಕ್ಷೆ. ಈ ಆಕಾಂಕ್ಷೆಯನ್ನು ಪರಾಭವಕ್ಕೆ ಕವಿ ಹೇಳುವುದೆಂದರೆ, ಪರಾಭವ, ನೀನು ಕುರುಡು ಕಾಂಚಾಣದ ಕುಣಿತವನ್ನು ನಿಲ್ಲಿಸು. ಪರಾಭವ, ನೀನು ಕುರುಡು ಕಾಂಚಾಣದ ಕುಣಿತಕ್ಕೆ ಪರಾಭವಗೊಳಿಸು. ಅದು ಸಾಯುವ ಹಾಗೆ ಮಾಡು, ಕಾಂಚಾಣ ಸಾಯುವ ಹಾಗೆ ಮಾಡು. ಅದನ್ನು ಹೆಗಲಲ್ಲಿ ಎತ್ತಿ ಸಮಾಧಿ ಮಾಡುವ ಶಕ್ತಿಯನ್ನು ಮಾನವನಿಗೆ ಕೊಡು. ಇದು ಪರಾಭವ, ನೀನು ಮಾನವಿಗೆ ಕೊಡಬೇಕಾದಂತಹ ಒಂದು ಹೊಸ ಶಕ್ತಿ. ಈ ಶಕ್ತಿಯನ್ನು ನೀನು ಕೊಟ್ಟರೆ ಹೊಸ ಸಮಾಜ ಉದ್ಭವವಾದೀತು. ಪರಾಭವ, ನೀನು ಎಲ್ಲ ದುಷ್ಟಶಕ್ತಿಗಳನ್ನು ಪರಾಭವಗೊಳಿಸುವ ಶಕ್ತಿ ನಿನಗಿದೆ, ಅದನ್ನು ಮಾಡಿ ತೋರಿಸು. ಇದು ನಿನ್ನ ಕವಿಯ ಆಕಾಂಕ್ಷೆ, ಇದು ನಿನಗೆ ಕವಿ ಕೊಡುವ ಸಂದೇಶ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಶರ್ಮಾ ಅವರು ಪರಾಭವವನ್ನು ಗೊಳಿಸಬೇಕಂತ ಹೇಳ್ತಾರೆ. ಕವಿ ಕಾಂಚಾಣಕ್ಕೆ ಒಂದು ಕೊನೆಯಾಗಬೇಕು ಅನ್ನುವಂಥ ಒಂದು ಆಶಯ ಇಟ್ಕೊಂಡು ಉದ್ದವಾದ ಪರಾಭವವನ್ನು ಸಂವತ್ಸರಕ್ಕೆ ಸವಾಲುಗಳು ಎಂಬ ಕವನವನ್ನು ರಚಿಸಿದ್ದಾರೆ. ಥ್ಯಾಂಕ್ಸ್ ಫಾರ್ ಸದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನೀವೆಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಮತ್ತು ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.